ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವೇದ ಅಳ್ತಾ ನಿಂತಿರ್ತಾಳೆ. ಆಗ ವಿಕ್ರಮ್ ಮನಸ್ಸಲ್ಲೇ ನನ್ನನ್ನು ಕ್ಷಮಿಸ್ಬಿಡು ಬೇತಾಳ, ನಿನ್ನ ಹತ್ರ ಬಂದು ನನ್ನ ತಪ್ಪಾಯಿತು ಕ್ಷಮಿಸ್ಬಿಡು ಅಂತ ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಬೇಕು ಅಂತ ಅನಿಸ್ತಿದ್ದೆ. ಆದರೆ ಏನು ಮಾಡೋದು, ನಾನು ಎಲ್ಲರ ಮುಂದೆ ದೇವಸ್ಥಾನದಲ್ಲಿ ತಾಳಿ ಕಟ್ಬಿಟ್ಟಿದ್ದೀನಿ. ಅದು ಕ್ಷಮಿಸೋಕ್ಕಾಗ್ದಿರೋ ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ನನ್ನ ಕೈಯಾರ ನಿನ್ನ ಜೀವನನ ಹಾಳು ಮಾಡಿಬಿಟ್ನಲ್ಲ ಬೇತಾಳ ಅಂತ ವಿಕ್ರಮ್ ಮನಸ್ಸಲ್ಲೇ ಅಂದ್ಕೊಂಡು ನೊಂದ್ಕೊತಾ ಇರ್ತಾನೆ. ಈಗ ವೇದ ಯಾಕೆ ಇವನು ಸುಮ್ಮನೆ ನಿಂತಿದ್ದಾನಲ್ಲ, ಏನು ಮಾತಾಡದೆ ನಾನೇ ಗೆದ್ದುಬಿಟ್ಟೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ, ಏನು ಮಾತಾಡದೆ ಹಾಗೆ ಹೋಗ್ತಾ ಇದ್ದಾನಲ್ಲ, ಏನು ಯೋಚನೆ ಇರ್ಬೋದು ಅಂತ ವೇದ ಮನಸ್ಸಲ್ಲೇ ಅಂದ್ಕೊತಾಳೆ. ಇಲ್ಲಿ ವಿಕ್ರಮ್ ವೇದ ಹತ್ರ ಏನೂ ಮಾತಾಡೋದು ತೋಚದೆ ವಿಕ್ರಮ್ ಹೊರಟೋಗ್ತಾನೆ. ವಿಕ್ರಮ್ ಹೋಗೋದನ್ನೇ ವೇದ ನೋಡ್ತಾ ನಿಂತ್ಕೊತಾಳೆ. ವೇದ ಇಲ್ಲ, ಏನಾದರೂ ಹೋಗ್ಲಿ ಪರವಾಗಿಲ್ಲ, ನಾನು ವಿಕ್ರಮ್ ಮನೆ ಹತ್ರ ಹೋಗ್ತೀನಿ ಅಂತ ವೇದ ವಿಕ್ರಮ್ ಮನೆ ಹತ್ರ ಬರ್ತಾಳೆ. ವಿಕ್ರಮ್ ಮನೆ ನೇಮ್ ಬೋರ್ಡಲ್ಲಿ ಇಲ್ಲಿ ಹುಲಿಗಳಿವೆ, ಎಚ್ಚರಿಕೆ, ಕಡ್ಡಾಯವಾಗಿ ಮಹಿಳೆಯರಿಗೆ ಪ್ರವೇಶವಿಲ್ಲ ಅಂತ ಬರೆದಿರುತ್ತೆ. ಈ ಬೋರ್ಡನ್ನು ನೋಡಿ ವೇದಾಗೆ ತುಂಬ ಕೋಪ ಬರುತ್ತೆ. ಆ ಬೋರ್ಡನ್ನು ತೆಗೆದು ಕೆಳಗಡೆ ಬಿಸಾಕ್ತಾಳೆ. ಈಗ ವೇದ ವಿಕ್ರಮ್ ಮನೆಯೊಳಗಡೆ ಹೋಗ್ತಾಳೆ. ವೇದನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.